ಗಿಡಮೂಲಿಕೆ ಆಗಬೇಕು ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಮತ್ತು ಮಹಾರಾಷ್ಟ್ರ ಅರ್ಧ ಈ ಜಾಗದಲ್ಲಿ ಬೆಳೆದ್ರೇನೆ ಇಲ್ಲಿ ಹೆಚ್ಚಿನಾಗಿ ಖನಿಜ ಸಂಪತ್ತು ಮತ್ತು ಒಳ್ಳೆ ಭೂಮಿಯಲ್ಲಿ ಬೆಳೆದಂಥ ವಸ್ತುಗಳಿಂದ ಇವತ್ತು ಗಿಡಮೂಲಿಕೆ ಆಗತ್ತೆ ಅಂತ ಗೊತ್ತಾಯಿತು. 9 ದಿನದಲ್ಲಿ ಶುಗರ್ ಏನಾರು ಇದ್ರೆ ನಾರ್ಮಲ್ ಆಗುತ್ತೆ, BP ನಾರ್ಮಲ್ ಆಗುತ್ತೆ. ಅದು ಅಲ್ದಲ್ಲೇ ನಿಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಎಲ್ಲರಿಗೆ ಕೊಡ್ತಾ ಬಂದರೆ ಆಸ್ಪತ್ರೆಗೆ ಹೋಗೋದು ನಿಲ್ಲುತ್ತೆ. ಇಲ್ಲಾಂದ್ರೆ ಮನೇಲಿ ಒಂದು ಮೆಡಿಕಲ್ ಸ್ಟೋರ್ ಇಟ್ಕೋಬೇಕು, ಇಲ್ಲಾಂದ್ರೆ ಒಬ್ಬ ಡಾಕ್ಟರ್ನ ಪರ್ಮನೆಂಟಾಗಿ ಇಟ್ಕೋಬೇಕು. ಇವತ್ತು ಬದುಕೋದು ಹೇಗಪ್ಪ ಅನ್ನೋದು ಹುಡ್ಕೋಕಿನ್ನ ಇದನ್ನು ನೋಡ್ಬೇಕು. ಯಾಕೆಂದರೆ ಇವತ್ತು ಕ್ಯಾನ್ಸರ್ ಇದೆಯಲ್ಲ, ಕ್ಯಾನ್ಸರ್ ಗೊತ್ತಾಗೋದೇ ಡಾಕ್ಟ್ರಿಗೆ 3ನೇ ಸ್ಟೇಜಿಗೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಗೊತ್ತಾಗಲ್ಲ. ಹಲವಾರು ವಿಧದಲ್ಲಿ ಕ್ಯಾನ್ಸರ್ ಇದೆ. ಕ್ಯಾನ್ಸರನ್ನು ತಡೆಗಟ್ಟುವಂಥ ಕೆಪಾಸಿಟಿ ಇದೆ ಇದಕ್ಕೆ. ವೀಕ್ಷಕ ಬಂಧುಗಳೇ, ಈ ಬಗ್ಗೆ ವಿಡಿಯೋ ಮಾಡಿದ್ದನ್ನು ಭಾಗ 1ರಲ್ಲಿ ನೋಡಿಬಿಟ್ಟು ಸಾಕಷ್ಟು ವೀಕ್ಷಕರು ನಮಗೆ ಫೋನ್ ಕಾಲ್ ಮಾಡಿದ್ದಾರೆ, ಕಾಮೆಂಟ್ಸ್ ಮಾಡಿದ್ದಾರೆ. ಖಂಡಿತ ನಾವು ಕೆಲವು ಕಡೆ ಬೆಳೆದಿರುವಂಥ ವಿಡಿಯೋಗಳ ತುಣುಕುಗಳನ್ನು ಕೂಡ ಇಲ್ಲಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಸ್ನೇಹಿತರೆ. ಈ ಮರ ಆಧಾರಿತ ಕೃಷಿಯನ್ನು ಮಾಡಬೇಕಾದ್ರೆ ಸರ್ಕಾರದಿಂದ ಸಬ್ಸಿಡಿ ಕೂಡ ಇದೆ, ಅದರನ್ನು ಕೂಡ ಬಳಸ್ಕೋಬೋದು ಅಂತ ಈ ಕಂಪನಿಯ CEO ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಈ ವಿಡಿಯೋನ ಸಂಪೂರ್ಣ ನೋಡಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ. ನಮಸ್ಕಾರ ರೈತ ಬಾಂಧವರೇ, ಇದು ಕರ್ನಾಟಕದ ಕಂಪನಿ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಅಂತ. ಇದು ಕರ್ನಾಟಕ ಅಗ್ರಿಮೆಂಟು, ಕರ್ನಾಟಕ ಕಂಪನಿ. ಕರ್ನಾಟಕದ ಕಂಪನಿ ಅಂದರೆ ಬೈಬ್ಯಾಕ್ ಸಿಸ್ಟಮಲ್ಲಿ ಇದೆ ಫಸ್ಟ್ ಆಗಿರೋದು. ಈ ಕಂಪನಿಯಿಂದ ನಿಮಗೆ ಭಾಳ ಒಳ್ಳೆಯದಾಗತ್ತೆ. ನಾಳೆ ದಿನ ನಿಮಗೂ ಅನುಕೂಲ ಆಗುತ್ತೆ. ನಾವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಬಂದು ನೀವು ಕಂಪ್ನಿ ಬಗ್ಗೆ ತಿಳ್ಕೊಬೋದು, ಮಾಡ್ಬೋದು. ಹೆಚ್ಚಿನ ನಿಮಗೆ ಮಾಹಿತಿ ಬೇಕಂದರೆ ನೀವೆಲ್ಲ ತಿಳ್ಕೊಳ್ಳಿ, ಎಲ್ಲೆಲ್ಲಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡು ಇದರಲ್ಲಿ ನೀವು ಕೈ ಜೋಡಿಸಿ ಮಾಡಿ ಅಂತ ನಿಮಗೆ ನಾನು ಕೇಳ್ಕೊತೀನಿ. ಸರ್, ಇದನ್ನು ನನಗೆ ಒಂದು ಕ್ವಶನ್ ಕಾಡ್ತಾ ಇದೆ. ಈ ಗಿಡ ಪ್ಲಾಂಟೇಶನ್ ಮಾಡೋದಕ್ಕೆ ಸಾಕಷ್ಟು ಗಿಡಗಳು ಪ್ಲಾಂಟೇಶನ್ ಮಾಡೋಕ್ಕೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ. ಇದಕ್ಕೂ ಏನಾದ್ರು ಸಬ್ಸಿಡಿ? ಹೌದು ಸರ್, ಇದಕ್ಕೆ ಈಗ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಹೌದು, ಡ್ರಿಪ್ಪಿಗೆ 80% ಸಬ್ಸಿಡಿ ಇದ್ದರೆ, 90% ಇದ್ದರೆ, ಈಗ ನೀವು ಈ ಗಿಡಕ್ಕೆ ನಿಮಗೆ ಸಬ್ಸಿಡಿ ಇದೆ. ಹಲಸಿನ ಗಿಡಕ್ಕೆ ಮೊದಲೆಲ್ಲ ಕೊಡ್ತಿರಲ್ಲ, ಈಗ ಗೆಜೆಟ್ ನೋಟಿಫಿಕೇಶನಲ್ಲಿ ಆಗಿದೆ. ನಿಮಗೆ ಎಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಸಿಗುತ್ತೆ. ಬೇಡ, ನಾವು NRYGಲ್ಲಿ ಹೋದರೆ ಗುಂಡಿ ತೆಗಿಯೋದು ಸಬ್ಸಿಡಿ ಸಿಗುತ್ತೆ. ಇಲ್ಲ NRYGಲ್ಲಿ ನೀವು ತಗೊಳ್ತೀರಾ ಅಂದರೆ ಜಾಬ್ ಕಾರ್ಡ್ ಇರಬೇಕು. ಹಂಗೇನಾರು ಆಯಿತು ಅಂದರೆ ನಿಮಗೆ ವರ್ಷ ಅದನ್ನು ಇದು ಮೇಂಟೈನ್ಶಿಪ್ ಇನ್ನು ಕೊಡ್ತಾರೆ. ಇಷ್ಟೆಲ್ಲ ಸಬ್ಸಿಡಿ ಇದೆ. ರೈಟ್, ವೆರಿ ಗುಡ್ ಸರ್. ಸರ್, ಇದು ಮಾಹಿತಿ ಉತ್ತಮವಾದ ಮಾಹಿತಿ ಕೊಟ್ರಿ. ಈಗ ನಾವು ಯಾವ ಜಾಗದಲ್ಲಿದ್ದೀವಿ ಅಂತ ಒಂಚೂರು ಹೇಳ್ತೀರಾ? ಇದು ಯಾವ ಲ್ಯಾಂಡು, ಯಾವ ಜಾಗದಲ್ಲಿದ್ದೀವಿ ಅನ್ನೋ ಒಂದು ಪರಿಚಯ ಮಾಡಿ ಅದೊಂದು. ಸರ್, ಇದು ನಾವು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು, ಕಡೂರಲ್ಲಿ ಕುಮಾರ್ ಅನ್ನೋರ್ ತೋಟ ಸರ್ ಇದು. ಕುಮಾರ್ ಅನ್ನೋರ್ ತೋಟ. ಈ ತೋಟದಲ್ಲಿ ಅವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಅವ್ರು ಹಾಕಿದ್ರು. ಇದೇನು ಭಾಳ ದಿನ ಆಗಿಲ್ಲ ಸರ್, ಜಸ್ಟ್ 3 ತಿಂಗಳು ಆಗಿದೆ. ಇದು ಕೇವಲ 3 ತಿಂಗಳಲ್ಲಿ ತುಂಬಾ ಇದರಲ್ಲಿ ಕಾಯೆಲ್ಲ ಬಿಟ್ಟಿದ್ದು, ಇನ್ನು ಬಿಟ್ಟಿದ್ದಾವೆ. ಕೆಲವು ಕಡೆ ಕಾಯೆಲ್ಲ ತೆಗಿತಾ ಇದ್ದಾರೆ ಅವರು. ಇದನ್ನ ಇನ್ನು ಅದು ನಾವು ಹಾಕಿರೋ ಫರ್ಟಿಲೈಸರ್ ಅಂದ್ರೆ ಆರ್ಗಾನಿಕ್ ಗೊಬ್ಬರ ಅದೆಲ್ಲ ಅಲ್ಲಿ ಕಲರ್ ಕಾಣ್ತಾ ಇದೆ. ಸೊ ಇದು ಬಿಫೋರ್ ಆಫ್ಟರ್ ಅಂತ ಹಾಕ್ಸ್ತೀವಿ. ವೈಟ್ ಇದೆಯಲ್ಲ, ವೈಟ್ ಆರ್ಗಾನಿಕ್ ಫರ್ಟಿಲೈಸರ್ ಇದನ್ನೆಲ್ಲ ಹಾಕಿದೀವಿ ಈ ತರದಲ್ಲಿ. ಜಸ್ಟ್ ಇದು ಬಹಳ ನೋಡಿ, ಪೂರ್ತಿ ನೋಡ್ಕೊಂಬಂದ್ರು ಒಂದು ಗಿಡ ಸತ್ತಿಲ್ಲ, ಒಂದು ಗಿಡ ಡ್ಯಾಮೇಜ್ ಆಗಿಲ್ಲ. ಪ್ರತಿಯೊಂದು ಗಿಡ ಭಾಳ ಚೆನ್ನಾಗಿದೆ. ನಾವು ಕೊಟ್ಟಿರುವಂಥ ಗಿಡಗಳು ಸುಮಾರು 9 ತಿಂಗಳ ಗಿಡಗಳನ್ನು ಕೊಡ್ತೀವಿ. ಯಾಕೆಂದರೆ ಎಲ್ಲ ಡ್ಯಾಮೇಜ್ ಆಗಿರೋ ತೆಗೆದು ಒರಿಜಿನಲ್ ಕೊಟ್ಟಿರ್ತೀವಿ, ಯಾವುದೇ ಕಾರಣಕ್ಕಾಗಲ್ಲ. ಇಲ್ಲಿ ಕೆಳಗಡೆ ಮದರ್ ಪ್ಲಾಂಟ್ ಮೇಲೆ ಇರೋದು ಜಾಯಿಂಟ್ ಇದೆ, ಅದಕ್ಕೆ ಅಪ್ರೋಚ್ ಕಸಿ ಇದೆ, ಅದರಿಂದ ಇದು ಬೆಳೆಸಿರೋದು. ಇದು ಮದರ್ ಪ್ಲಾಂಟ್ ಮೇಲ್ಗಡೆ ಇರೋದು, ಇಲ್ಲಿಂದ ಮೇಲಿದೆ, ಅಲ್ಲಿಂದ ಮೇಲಿದೆ. ಕೆಳಗಡೆ ಇಲ್ಲಿ ಮುಚ್ಚಿದ್ದಾರೆ, ಇಲ್ಲಿ ನೋಡಿ ಮುಚ್ಕೋಬಿಟ್ಟಿದೆ. ಮುಚ್ಕೋಬಾರ್ದು, ಅದು ಮಣ್ಣು ಹಾಕಿದಾರಲ್ಲ, ಮುಚ್ಕೊಂಡಿದೆ. ಅಲ್ಲಿ ಜೈಂಟ್ ಇದೆ, ಅದು ಅಪ್ರೋಚ್ ಕಸಿ ಅಂತ. ಇದು 3 ತಿಂಗಳು ಮದರ್ ಪ್ಲಾಂಟ್ ಅಲ್ಲಿ ಇರುತ್ತೆ. ತೆಗೆದ್ಮೇಲೆ 3 ತಿಂಗಳು ಕಾಪಾಡ್ತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಇದರಲ್ಲಿ ಸ್ಟಾಕ್ ಪಾಯಿಂಟ್ ನರ್ಸರಿ ಇದೆ. ಈಶಾ ಫೌಂಡೇಶನ್ ಇಂದ 1.5 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಅಲ್ಲಿ 2-3 ತಿಂಗಳು ನಾವು ಕಾಪಾಡ್ತೀವಿ, ಕಾಪಾಡಿ ಕಳಿಸ್ತೀವಿ ಸರ್. ಇದನ್ನು 1 ಎಕರೆಗೆ 300 ಗಿಡ ಬರ್ತದೆ. 300 ಗಿಡ ಬರ್ತದೆ. 10 × 15 ನಾಟಿ ಮಾಡಿಸ್ತೀವಿ. ಮತ್ತೆ ರೈತರಿಗೆ ಒಂದು 10,000 ಆರ್ಗಾನಿಕ್ ಗೊಬ್ಬರ ಕೊಡ್ತೀವಿ. ಈಗ ಬಿಫೋರ್ ಆಫ್ಟರ್ ಅಂತ 10,000 ಗೊಬ್ಬರ ನಾವೇ ಕೊಡ್ತೀವಿ. ಆರ್ಗಾನಿಕ್ ಗೊಬ್ಬರ ಅವ್ರೇನು ಹಾಕೋ ಅಗತ್ಯ ಇಲ್ಲ, ನಾವೇ ಕೊಡ್ತೀವಿ. ಗಿಡಗಳಿಗೆ ಎಷ್ಟು ರೇಟ್ ಫಿಕ್ಸ್ ಮಾಡಿದ್ದೀರಾ? ಹೌದು ಸರ್, ಈಗ 450 ರೂಪಾಯಿ ಗಿಡ. ಅದು ನಾವು ಅವರಿಗೆ ಸಬ್ಸಿಡಿಲಿ ಕೊಡ್ತೀವಿ 250 ರೂಪಾಯಿ. ಹಂಗೆ ಡೋರ್ ಡೆಲಿವರಿ ಕೊಡ್ತೀವಿ.
250 ಅವರೇನು ತರಬೇಕಾಗಿಲ್ಲ, ಇಲ್ಲ, ನಾವು ಡೋರ್ ಡೆಲಿವರಿ ಅವ್ರು ಇರೋ ಜಾಗದಲ್ಲೇ ಕಳಿಸ್ತೀರಿ. ಇರೋ ಜಾಗದಲ್ಲೇ ಕಳಿಸ್ತೀವಿ. ಈಗ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಎಕರೆ ಅಂತ ಹೇಳಿದ್ರಿ ಸರ್? ಈಗಲೇ 1,000 ಎಕರೆ ಆಗಿದೆ. 1,000 ಎಕರೆ. ನಾವು 3,500 ಎಕರೆ ಅಷ್ಟೇ ಮಾಡಿಸ್ತೀವಿ. ಈಗ 8 ತಿಂಗಳ ಗಿಡ ನಾವು ನೋಡಬಹುದು ಅಂದ್ರೆ ಚಿಕ್ಕಬಳ್ಳಾಪುರ ಆ ಭಾಗದಲ್ಲೆಲ್ಲ ಇದೆ. ಎಷ್ಟಂದ್ರೆ 8 ತಿಂಗಳ ಗಿಡ ಚಿಕ್ಕಬಳ್ಳಾಪುರ ಭಾಗದಿಂದ ದೊಡ್ಡಬಳ್ಳಾಪುರ, ಮತ್ತೆ ಅಲ್ಲಿಂದ ನಾವು ದೇವನಹಳ್ಳಿ, ಆಮೇಲೆ ಈ ಕಡೆ ರಾಯಚೂರು, ಹಿಂಗೆಲ್ಲ ಧಾರವಾಡ, ಇಂಥ ಭಾಗದಲ್ಲೆಲ್ಲ ನಾವು ನೋಡ್ಬೋದು. ಈಗ 1 ಎಕರೆಗೆ ಖರ್ಚು ಅಂದ್ರೆ ಅಲ್ಲಿಗೆ ಗಿಡದ್ದೇ 75,000. 1 ಎಕರೆಗೆ 75,000 ಆಗತ್ತೆ. 300 ಗಿಡಕ್ಕೆ 250 ರೂಪಾಯಿ ಪ್ಲಸ್ 10,000 ಆರ್ಗಾನಿಕ್ ಗೊಬ್ಬರ. ಆರ್ಗ್ಯಾನಿಕ್ ಒಟ್ಟು ಒಂದು 85,000 ಖರ್ಚು ಬರುತ್ತೆ. 85,000. ಆದ್ರೆ ನೀರಿರ್ಬೇಕು, ಮತ್ತೆ ಜೋಗು ಮತ್ತೆ ಚೌಳಿರೋ ನೆಲದಲ್ಲಿ ಆಗಲ್ಲ. ನೀವು ಕಂಡೀಷನ್ ಅದು ಬೇಕು. ಕಂಡೀಷನ್ ಇದೆ, ನೀರ್ ನಿಲ್ಬಾರ್ದು. ನೀರೇ ಇದಕ್ಕೆ ಶತ್ರು ಇದ್ದಂಗೆ. ನೀರ್ ಕಡಿಮೆ ಇರಬೇಕು, ಮಿತಿಯಾಗಿರ್ಬೇಕು, ಬಿಸಿಲು ಬೀಳ್ಬೇಕು ಅಷ್ಟೇ. ಆಮೇಲೆ ಇದು ಪ್ಲಾಂಟೇಶನ್ ಮಾಡೋದು ಹೇಗೆ ಅಂತ ಏನಾರು ಅದಕ್ಕೇನಾರು ಸರ್? ಒಂದಡಿ ಗುಂಡಿ ತೆಗೆಯೋದು ಅಷ್ಟೇ. ಒಂದಡಿ ಗುಂಡಿ ಏನಾರ ಫ್ಲೋಯಿಂಗ್ ಮಾಡಿದ್ರೆ ಗೊಬ್ಬರ ಏನಾರು ತುಂಬಬೇಕಾ? ಏನಿಲ್ಲ, ಗೊಬ್ಬರ ಏನು ತುಂಬಬೇಕಾಗಿಲ್ಲ. ಈಗ ನಾವು ಕೊಡೋ ಗೊಬ್ಬರ ಅದು ಕೆಮಿಕಲ್ ಫ್ರೀ ಮಾಡೋ, ಭೂಮಿ ಕೆಮಿಕಲ್ ಫ್ರೀ ಮಾಡೋ ಒಂದು ಗೊಬ್ಬರ ಕೊಡ್ತೀವಿ ಬಿಫೋರ್ ಅಂತ. ಅದನ್ನ ಹಾಕಿ ಗಿಡ ಕೂರ್ಸೋದಷ್ಟೇ. ಆಮೇಲೆ 1.5 ತಿಂಗಳು 2 ತಿಂಗಳಿಗೆ ಮತ್ತೊಂದು ಗೊಬ್ಬರ ಇರ್ತದೆ. ಆಫ್ಟರ್ ಬಿಫೋರ್ ಆದ್ಮೇಲೆ ಆಫ್ಟರ್ ಗೊಬ್ಬರ ಕೊಡಬೇಕು. ಆಮೇಲೆ ಅಷ್ಟೇ. ಅದು 6 ತಿಂಗಳ ತನಕ ಏನು ಕೊಡಂಗಿಲ್ಲ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿನೂ ಬೆಳೆಸ್ಬೋದು, ಇಲ್ಲ ಆರ್ಗಾನಿಕ್ ಗೊಬ್ಬರ ಬೇಕಾದ್ರೆ ನಾವು ಕೊಡ್ತೀರಿ. ಮತ್ತೆ ಇದಕ್ಕೆ ಯಾವ ರೋಗ ಬರಲ್ಲ. ಬಂದ್ರೆ ಒಂದು ರೋಗ ಬರುತ್ತೆ, ಕಾಂಡ ಹುಳ, ಅದಕ್ಕೆ ನೀಮ್ ಆಯಿಲ್ ಅನ್ನ ಸ್ಪ್ರೇ ಮಾಡಿಸ್ಬೇಕು. ಈಗ ರೈತರು ಫಸ್ಟ್ ಮಾಡಬೇಕಾಗಿರೋದು ಅವರು ಜಮೀನನ್ನು ಲೆವೆಲ್ ಮಾಡಿಕೊಂಡು ಒಂದಡಿ ಗುಂಡಿ ತೆಗೆದು ನೀವು ಸಪ್ಲೈ ಮಾಡಿದಂಥ ಗಿಡಗಳನ್ನು ನಾಟಿ ಮಾಡಬೇಕು. ಆ ನಾಟಿ ಮಾಡುವಾಗ ಒಂದು ಅಂಶವನ್ನು ಅವ್ರು ಎಚ್ಚರಿಕೆ ವಹಿಸಬೇಕು. ಆ ಕಸಿ ಮಾಡಿರುವ ಪಾರ್ಟ್ ಮುಚ್ಚಬಾರ್ದು, ಮೇಲೆ 4 ಬಟ್ ಮೇಲೆ ಇರ್ಬೇಕು. 4 ಬಟ್ ಮೇಲೆ ಇರ್ಬೇಕು. ನೀರು ನಿಲ್ಬಾರ್ದಲ್ಲಿ, ಮಣ್ಣು ಮುಚ್ಚಬಾರ್ದು. ಈ ಎಚ್ಚರಿಕೆಯನ್ನ ಅವ್ರು ವಹಿಸ್ಕೋಬೇಕು. ರೈಟ್. ಆಮೇಲೆ ಇದರಲ್ಲಿ ಒಂದು ಗೂಟ ಬೇಕು. ಗೂಟಗೆ ಶೇಕ್, ಯಾಕಂದ್ರೆ ಜೈಂಟು ಶೇಕ್ ಆಗಬಾರ್ದು. ಆಮೇಲೆ ಅದೊಂದು 6 ತಿಂಗಳು ಇದ್ರೆ ಸಾಕು ಗೂಟ. ಆಮೇಲೆ ಅದು ಬೆಳ್ಕೊಳ್ಳುತ್ತೆ, ಏನ್ ತೊಂದರೆ ಇಲ್ಲ. ಅದಕ್ಕೆ ಗೂಟಕ್ಕೆ ಟೈಟ್ ಆಗಿ ಕಟ್ಟಿ ಅದಕ್ಕೆ ಲೂಸ್ ಆಗಿ ಕಟ್ಟಬೇಕು. ಹೌದು, ಗಾಳಿಗೆ ಗಿಡ ಶೇಕ್ ಆಗಬಾರ್ದು. ಹೌದು, ಶೇಕ್ ಆದ್ರೆ ಏನಾಗಲ್ಲ, ಹಿಂಗ್ ಮಲಗಬಾರ್ದು, ಮುರ್ಕೊಬಿಡುತ್ತೆ. ಸರಿ. ಈಗ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ನೀವು ಗಿಡ ಕೊಡ್ತೀನಿ ಅಂತೀರಲ್ಲ, ಈಗ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತೀರಿ. ಅದು ಯಾವ ರೀತಿ ಅಗ್ರಿಮೆಂಟ್ ಅದು? ಸರ್, ಇವತ್ತು ಕಂಪನಿ ಮತ್ತು ರೈತರಿಗೆ ಒಂದು ಅಗ್ರಿಮೆಂಟ್ ಆಗಿದೆ. ಈ ಕಂಪನಿ ರೈತರ ಮೇಲೆ ಕೇಸ್ ಆಗ್ಬೋದು, ರೈತರು ಕಂಪನಿ ಮೇಲೆ ಕೇಸ್ ಆಗ್ಬೋದು. ಇಬ್ಬರಿಗೂ ಅವಕಾಶ ಇದೆ. ಅದು ಜುಡಿಷಿಯಲ್ ಅಗ್ರಿಮೆಂಟ್ ಇರ್ತದೆ. ಏನಪ್ಪ ಅಂದರೆ ಇವತ್ತು ರೈತರು ಈಗ ನಾವು 30 ರೂಪಾಯಿ ಕೆಜಿ ಕುಯ್ತಾ ಇದ್ವಿ. ಈಗ ಡೆಲ್ಲಿ 150 ರೂಪಾಯಿ 200 ರೂಪಾಯಿ ಕೆಜಿ ಕುಯ್ತಾರೆ. ಬಾಂಬೆ 150 ರೂಪಾಯಿ. ಅವ್ರಿಗೆ ಕೊಟ್ಬಿಟ್ರೆ ನಾವು ಇಲ್ಲಿ ಫ್ಯಾಕ್ಟ್ರಿ ಅವ್ರಿಗಾಗಿ ರೈತರಿಗಾಗಿ ಇಷ್ಟು ಎಕರೆ ಅಂತ ಮಾಡಿಸಿ ನಾವು ರೆಡಿ ಮಾಡಿರ್ತೀವಿ. ಫ್ಯಾಕ್ಟ್ರಿ ಪೌಡ್ರ್ ಆಗ್ತಾ ಇರ್ಬೇಕು, ಇಲ್ಲ ಫ್ಯಾಕ್ಟ್ರಿ ಲಾಸ್ ಆಗುತ್ತೆ, ಇಲ್ಲ ಆರ್ಡರ್ಸ್ ಫೇಲ್ ಆಗುತ್ತೆ ನಮ್ಮದು. ಅದಕ್ಕೆ ರೈತರು ನಮಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅಗ್ರಿಮೆಂಟ್ ಆಗುತ್ತೆ. ರೈಟ್. ಆಮೇಲೆ ಅಲ್ಲಿ ಜಮೀನಿಗೆ ಏನಾರ ವೆಹಿಕಲ್ ಬರಲಿಲ್ಲ ಅಂದರೆ ಅವರು ತಂದು ರಸ್ತೆ ಕೊಡಬೇಕು ಅಂತ ಅಗ್ರಿಮೆಂಟಲ್ಲಿ ಇರುತ್ತೆ. ವೆಹಿಕಲ್ ಹೋಗದಿದ್ರೆ ಮಾತ್ರ. ಹೋದರೆ ಅವ್ರಿಗೆ ಏನಿಲ್ಲ. ರೈಟ್. ಇನ್ನೊಂದು ನನಗೆ ಡೌಟ್ ಕಾಡ್ತಾ ಇರೋದು, ಹೇಳಿ ಸರ್. ಒಂದು ಪಕ್ಷ ಅಗ್ರಿಮೆಂಟ್ ಮಾಡ್ಕೊಂತೀರಿ, ನೀವು ಕಂಪ್ನಿಯವ್ರು ಪರ್ಚೇಸ್ ಮಾಡಲಿಲ್ಲ ಅಂದ್ರೆ ರೈತರ ಗತಿ ಏನು ಸರ್? ಈಗ ಕಂಪ್ನಿ ಇವತ್ತು ಕೇಸ್ ಹಾಕ್ಬೋದು. ಈಗ ಕಂಪನಿ ಮೇಲೆ ನಾವು ಮೊದಲೇ ಹೇಳ್ದಂಗೆ ಕಂಪನಿ ಮೇಲೆ ಅವ್ರು ಕೇಸ್ ಹಾಕ್ಬೋದು, ಕಂಪನಿ ಮೇಲೆ ಆಕ್ಷನ್ ತಗೋಬೋದು, ರೈತರೆಲ್ಲ ಒಟ್ಟಾಗಿ ಆಕ್ಷನ್ ತಗೋಬೋದು. ಆದರೆ ಕಂಪನಿ ಒಂದೇ ಆಕ್ಷನ್ ತಗೊಳ್ಳೋದು ಸ್ವಲ್ಪ ಕಷ್ಟನೇ. ಆದರೂ ನಾವು ಯಾಕೆಂದರೆ ನಾವು ಬೇರೆ ಕಂಪನಿಗಳಲ್ಲಿ ಬೇರೆ ದೇಶಕ್ಕೆಲ್ಲ ಸಪ್ಲೈ ಕೊಡ್ತಾ ಇರೋದ್ರಿಂದ ನಮಗೆ ಎಷ್ಟು ಮೆಟೀರಿಯಲ್ಸ್ ಇದ್ರೂ ಸಾಕಾಗ್ತಾ ಇಲ್ಲ. ಒಂದು. ಎರಡನೇದಾಗಿ ಹೆಂಗೆ ಗೊತ್ತಾ, ರೈತರಿಗೆ ಲಾಸ್ ಇಲ್ಲ. ಯಾಕೆಂದರೆ ಇವತ್ತು ಅದನ್ನು ತಿನ್ನಕ್ಕೆ ಉಪಯೋಗ ಆಗುತ್ತೆ, ಮಾರಾಟಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅಲ್ಲ, ನೀವು ತಗೊಳೋದು ಬಿಟ್ರಿ ಅಂದ್ರೆ ಅವ್ರಿಗೆ ಭಯ ಇಲ್ಲ. ಯಾಕೆಂದ್ರೆ ಇವತ್ತು ಎಲ್ಲ ಕಡೆನೂ ಹಲಸಿಂದು ನಾವು ನೋಡಿ, ಈಗ ಸೀಸನಲ್ಲಿ ಬೇರೆ ಹಲ್ಸ್ ಬರ್ತದೆ, ಆ ಟೈಮಲ್ಲಿ ನಮ್ದೆಲ್ಲ ಉದುರುತ್ತೆ ಕಾಯಿ, ಅವಾಗ ಸಿಗಲ್ಲ. ಅನ್ಸೀಸನಲ್ಲಿ ಸಿಗತ್ತೆ ನಮ್ದು. ತುಂಬಾ ಡಿಮ್ಯಾಂಡ್ ಇರುತ್ತೆ ಇಡೀ ವರ್ಷ. ರೈಟ್. ಪ್ರತಿಯೊಬ್ಬರಿಗೂ ಅನುಕೂಲ ಆಗಿರುತ್ತದು. ಅವಾಗ ಏನು ಮಾಡ್ತಾರೆ, ಹುಡುಕೊಂಡು ಓಡಾಡ್ತಾರೆ ಎಲ್ಲ. ನಮಗೆ ಹಲಸಿನ ಕಾಯಿ ಸಿಗತ್ತಾ. ಆವಾಗ ರೈತರ ಮೇಲೆ ಯಾಕೆ ಭಯ ಅಂದರೆ ಕೊಟ್ಬಿಡ್ತಾರೆ ಅಲ್ಲೇ ಸಿಗೋ ಕಡೆ. ಅದಕ್ಕೆ ನಮ್ಮ ಅಡ್ವೈಸರ್ ಇದ್ದಾರೆ, ತಿಂಗಳಿಗೆ ಒಂದ್ಸರಿ ವಿಸಿಟ್ ಕೊಡ್ತಾರೆ, ವಿಡಿಯೋ ಹಾಕ್ತಾರೆ, ಎಲ್ಲಿ ಕಾಯಿ ಬರ್ತಾ ಇದೆ ಅಂತ. ಕಟಾವ್ ನಡೀತಾನೆ ಇರ್ತದೆ. ಅವ್ರು ಏನಾರ ಒಂದು ವೇಳೆ ನಮಗೆ ಕೊಡೋಕ್ಕಾಗಲ್ಲ ಅಂದರೆ ಅವರು 5 ವರ್ಷ ನಮಗೆ ಕೊಡಲೇಬೇಕು. 5 ವರ್ಷದ ನಂತರ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅವಕಾಶನೂ ಕೊಟ್ಟಿದ್ದೀವಿ ನಾವು. ನಮಗೆ ಅರ್ಜಿ ಕೊಟ್ಟು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಾವು ಬೇರೆದು ಆಲ್ಟರ್ನೇಟಿವ್ ನೋಡ್ಕೋತೀವಿ. ಅದನ್ನು ಅವಕಾಶ ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ ಮೋಸ ಮಾಡೋದು ಬೇಡ ಅಂತ.
5 ವರ್ಷದ ಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಅವ್ರು. ಓನಾಗಿ ಮಾರ್ಕೆಟ್ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೋಬಹುದು. ಯಾಕಂದ್ರೆ ಇವತ್ತು ಮಾರ್ಕೆಟಿಂಗ್ ಸಿಕ್ಕಾಪಟ್ಟೆ ಇದೆ. ಚೆನ್ನೈ ದೊಡ್ಡ ಮಾರ್ಕೆಟ್ ಇದೆ, ಇಲ್ಲೇ ನಮ್ಮ ತುಮಕೂರು ಹತ್ರ ಚೇಳೂರು ಅಂತ ದೊಡ್ಡ ಮಾರ್ಕೆಟ್ ಇದೆ ಇವತ್ತು, ಹಲ್ಸಿಂದು. ಆಮೇಲೆ ಬಾಂಬೆ ಮಾರ್ಕೆಟ್ ಇದೆ, ಗೋವಾ ಮಾರ್ಕೆಟ್ ಇದೆ, ಎಲ್ಲ ಕಡೆನೂ ಇದೆ. ಧಾರವಾಡ ಮಾರ್ಕೆಟಿಂಗ್ ಇದೆ, ಬೆಳಗಾಂ ಮಾರ್ಕೆಟ್ ಇದೆ, ಎಲ್ಲ ಕಡೆ ಮಾರ್ಕೆಟಿಂಗ್ ಇದೆ. ಆದ್ರೆ ಮಾರ್ಕೆಟಿಂಗ್ ಯಾಕೆ ಗೊತ್ತಿಲ್ಲ ಅಂದ್ರೆ ಅವ್ರು ಸೀಸನ್ ಟೈಮಲ್ಲಿ ಮಾಡೋದು. ಈಗ ನಾವು ನಾನ್ ಸೀಸನ್ ಅಲ್ಲಿ ನಮ್ ಕಾಯಿ ಬಂದಾಗ ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಿಂಗ್. ಆ ಥರ ಇರೋದ್ರಿಂದ ರೈತರು ಯಾರು ಭಯ ಪಡ್ಬೇಕಾಗಿಲ್ಲ. ರೈತರಿಗೆ ನಾನು ಹೇಳೋದು ಒಂದೇ ಒಂದು, 10 ಎಕರೆ 20 ಎಕರೆ ಮಾಡೋದು ಬೇಡ. ನೀವು 1 ಎಕರೆ ಮಾಡಿ. ನೀವು ಏನು ಅಡಿಕೆ ತೋಟ ಒಂದು 10 ಎಕರೆ ಮಾಡಿದ್ರ ಅದಕ್ಕೆ ಸಮಾನವಾಗಿರ್ತಿದ್ದು, ಲೇಬರ್ ಇಲ್ದಂಗೆ ಇರುತ್ತೆ. ಅದೇ ಅಡಿಕೆ ತೋಟ ಆಗಲಿ ಬೇರೆ ಬೆಳೆಗಾಗಲಿ ನೀರು ಬೇಕು ಮಸ್ಟ್ ಅಂಡ್ ಶುದ್ಧ. ಇದು ತಾಯಿ ಬೇರು ಇರೋದ್ರಿಂದ ಇದಕ್ಕೆ ನೀರಿನ ಅಗತ್ಯ ಇಲ್ಲ. ಹಾಗಾಗಿ 2 ವರ್ಷ ನೀರು ಮೇಂಟೈನ್ ಮಾಡ್ಕೊಳ್ಳಿ. ನೀವೇನು ಬೆಳೆ ಮಾಡ್ತೀರಾ ಅದ್ರ ಜೊತೆಲಿ ಮಾಡ್ರಿ ಅಂತ ನಿಮಗೆ ನಾನು ಹೇಳ್ತೀನಿ ಕಿವಿ ಮಾತು. ವೆರಿ ಗುಡ್, ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಮತ್ತೆ ಆಮೇಲೆ ಮಳೆ ಬರಬೇಕು ಅಂದ್ರೆ ಗಿಡ ಬೆಳೆಸ್ಬೇಕು. ಮಳೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆ ಮಳೆ ಬರ್ಲಿಕ್ಕಾಗಲಿ ಇವತ್ತು ಪರಿಸರ ಬೆಳೆಸ್ಬೇಕು. ಅದಕ್ಕಾಗ್ಲಿ ಯಾಕಾಗ್ಲಿ ನೀವು ಬೆಳೆಸ್ರಿ ಅಂತ ನಾನು ಅವರಿಗೆ ಮಾಹಿತಿ ಕೊಡುತ್ತೆ. ವೀಕ್ಷಕರು, ಈಗೇನು ನೋಡ್ತಾ ಇದ್ದೀರಿ ಇದು ಕಡೂರಿನ ಕುಮಾರ್ ಅನ್ನೋರ ತೋಟ. ಕಡೂರಿನಿಂದ ಹಿರೇನೆಲ್ಲೂರಿಗೆ ಹೋಗೋ ದಾರಿಲಿ ತುರುನಳ್ಳಿ ಹತ್ರ ಬರ್ತಕ್ಕಂತಹ ಈ ತೋಟದ ಒಂದು ವಿಡಿಯೋ ಇದು. ಗಿಡಗಳು ನೋಡಿ ಕಾಣಿಸ್ತಾ ಇದೆ. ಈ ತೋಟದಲ್ಲೇ ನಾವು ವಿಡಿಯೋ ಮಾಡಿದ್ದು ಸ್ನೇಹಿತರೆ. ಬನ್ನಿ, ಇದೇ ರೀತಿ ಕೆಲವು ಸ್ಥಳಗಳಿಂದ ವಿಡಿಯೋಗಳು ಬಂದಿದೆ, ಅವುಗಳನ್ನು ಕೂಡ ಶೇರ್ ಮಾಡಿದ್ದೇನೆ. ದಯಮಾಡಿ ನೋಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ. ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ. ನಾವು ಗ್ರೀನ್ ವಿನ್ ಆಗ್ರೋ ಸೊಲ್ಯೂಷನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈ ಕಂಪನಿಯಲ್ಲಿ ಹಲಸಿನ ಸಸಿಗಳು, ಥೈಲ್ಯಾಂಡ್ ಹೈಬ್ರಿಡ್ ಹಲಸಿನ ಸಸಿಗಳನ್ನು ರೈತರಿಗೆ ವಿತರಣೆ ಮಾಡ್ತಾಯಿದೆ. ಬೈಬ್ಯಾಕ್ ಸಿಸ್ಟಮಲ್ಲಿ, ಅಗ್ರಿಮೆಂಟ್ ಮುಖಾಂತರ ಬೈಬ್ಯಾಕ್ ಸಿಸ್ಟಮಲ್ಲಿ ರೈತರಿಗೆ ಸಸಿಗಳನ್ನು ವಿತರಣೆ ಮಾಡ್ತಾಯಿದೆ. ಅದೇ ರೀತಿ ಗ್ರೀನ್ ವಿನ್ ಆಗ್ರೋ ಸೊಲ್ಯೂಷನ್ ಕಂಪನಿಯಿಂದ 6 ತಿಂಗಳ ಹಿಂದೆ ಇಲ್ಲಿ ಏನು ನಿಂತಿದ್ದಾರೆ ರಾಮಚಂದ್ರಪ್ಪ ಅಂತ, ಇಲ್ಲಿ ಕೋರ್ಮಂಗ್ಲ ಅಂತ ಹಳ್ಳಿ, ಇದು ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಒಂದು 6 ರಿಂದ 7 ಕಿಲೋಮೀಟ್ರ್ ದೂರದಲ್ಲಿ ಇರತಕ್ಕಂಥ ಜಮೀನಿಗೆ ನಾವು 300 ಸಸಿಗಳನ್ನು ಗ್ರೀನ್ ವಿನ್ ಆಗ್ರೋ ಸೊಲ್ಯೂಷನ್ ಕಂಪನಿಯಿಂದ ವಿತರಣೆಯನ್ನು ಮಾಡಿದ್ವಿ. ನೋಡಿ, ತುಂಬ ಚೆನ್ನಾಗಿದೆ. 6 ತಿಂಗಳಿಗೆ ತುಂಬ ಉತ್ತಮವಾಗಿದೆ, ಆರೋಗ್ಯವಾಗಿದ್ದಾವೆ ಗಿಡ. ನೋಡಿ, ನನ್ನ ಸುಮಾರು ಒಂದು 6 ಅಡಿ ಹೈಟ್ ಇದೆ ಸರ್ ಈಗ ಗಿಡ. ಈ ಗಿಡ ನೋಡಿ 6 ಅಡಿ ಹೈಟ್ ಇದೆ. ಎಲ್ಲ ಗಿಡಗಳೂ ತುಂಬ ಆರೋಗ್ಯವಾಗಿದ್ದಾವೆ. ಇದರಲ್ಲಿ ತುಂಬ ಕಾಯಿಗಳನ್ನು ಬಿಟ್ಟಿತ್ತು. ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಅಂತೇಳಿ ಅದು ಎಲ್ಲ ಚಿಕ್ಕ ಚಿಕ್ಕ ಹಣ್ಣುಗಳು ಏನಿತ್ತು ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ 1.5 ವರ್ಷದವರೆಗೂ ತೆಗಿಬೇಕು ಅಂತ ಹೇಳಿದ್ವಿ ಕಂಪನಿ ಕಡೆಯಿಂದ, ಅದನ್ನೆಲ್ಲ ತೆಗೆಸಿದ್ದಾರೆ. ಗಿಡ ತುಂಬ ಉತ್ತಮವಾಗಿದ್ದಾವೆ. ಇದರಲ್ಲಿ ನಮ್ಮ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯಲ್ಲೂ ಇದನ್ನು ನಾವು ಸಸಿಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಗ್ರೀನ್ ವಿನ್ ಆಗ್ರೋ ಸೊಲ್ಯೂಷನ್ ಕಂಪನಿಯಿಂದ. ತುಂಬ ಉತ್ತಮವಾಗಿದ್ದಾವೆ. ಒಂದು ಒಳ್ಳೆ ರೈತರಿಗೆ ಒಳ್ಳೆ ಆದಾಯ ಬರ್ತಕ್ಕಂಥ ಒಂದು ಬೆಳೆ. ಏಕೆ ಅಂತಂದರೆ ಈ ಇತ್ತೀಚಿನ ದಿನಗಳಲ್ಲಿ ಈಗ ಬೇರೆ ಬೆಳೆಗಳಿಗೆ ಔಷಧಿಗಳು, ರಸಗೊಬ್ಬರಗಳು ಎಲ್ಲ ಜಾಸ್ತಿ ಕೊಡೋದ್ರಿಂದ ಯಾವುದರಲ್ಲೂ ನಮಗೆ ಬೆಳೆಗಳಲ್ಲಿ ಉತ್ತಮವಾದ ಆದಾಯ ಬರೋದಿಲ್ಲ. ಆದ್ದರಿಂದ ನಮ್ಮ ಕಂಪನಿ ಏನು ರೈತರಿಗೆ ಒಂದು ಸುವರ್ಣ ಅವಕಾಶವನ್ನು ನೀಡಿ ಅದರಲ್ಲಿ ನಮಗೆ ಹಲಸಿನ ಹಣ್ಣುಗಳ ಒಂದು ಪ್ರಾಜೆಕ್ಟನ್ನು ತಗೊಬಂದು ಬೈಬ್ಯಾಕ್ ಸಿಸ್ಟಮಲ್ಲಿ ರೈತರಿಗೆ ಒಂದು ಉತ್ತಮ ಆದಾಯ ಬರ್ತಕ್ಕಂಥ ಒಂದು ಬೆಳೆ ಆಗಿರೋದ್ರಿಂದ, ಇದರಲ್ಲಿ ವರ್ಷ ಪೂರ್ತಿ ಥೈಲ್ಯಾಂಡ್ ಹೈಬ್ರಿಡ್ ಸಸಿಗಳಾಗಿರೋದ್ರಿಂದ ಇದರಲ್ಲಿ ವರ್ಷ ಪೂರ್ತಿ ಕಾಯಿಗಳು ಕಂಟಿನ್ಯೂಸ್ ಬರ್ತಾನೆ ಇರೋದ್ರಿಂದ ವರ್ಷಕ್ಕೆ 3 ರಿಂದ 4 ಸರಿ ಕಾಯಿಗಳನ್ನು ಕಟಾವು ಮಾಡ್ತದೆ ಕಂಪನಿಯಿಂದ. ರೈತರಿಗೆ 1 kgಗೆ 30 ರೂಪಾಯಿನಂತೆ ಹಣ ನೀಡ್ತದೆ. ಅದಕ್ಕೆ ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ನಿಮಗೆ ಅಗ್ರಿಮೆಂಟ್ ರೂಪದಲ್ಲೇ ನಿಮಗೆ ಎಲ್ಲ ವ್ಯವಹಾರವನ್ನು ಮಾಡುತ್ತೆ ಕಂಪನಿ ಮತ್ತು ರೈತರಿಗೆ. ಒಂದು ಉತ್ತಮವಾದ ಬೆಳೆ ಆಗಿರೋದ್ರಿಂದ ನಿಮಗೆ ಯಾವ ರೀತಿ ಉತ್ತಮವಾಗಿದ್ದಾವೆ ಗಿಡಗಳು, ಆರೋಗ್ಯವಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಒಂದು ರೈತರಿಗೆ ಯಾವುದೇ ರೀತಿ ಇದಕ್ಕೆ ರಸಗೊಬ್ಬರಗಳು ಹಾಕೋಂಗಿಲ್ಲ, ಯಾವುದೇ ಔಷಧಿಗಳು ಸಿಂಪರಣೆ ಮಾಡಬೇಕಾಗಿಲ್ಲ. ನಮಗೆ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತು ನೀರು 2 ಮಾತ್ರ ಕೇಳ್ತದೆ. ಅದರಿಂದ ಇದಕ್ಕೆ ರೈತರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಒಂದು ಉತ್ತಮ ಆದಾಯ ವರ್ಷಕ್ಕೆ ಕಡಿಮೆ ಅಂತಂದರೆ 15 ರಿಂದ 20 ಲಕ್ಷ ರೂಪಾಯಿ ಆದಾಯ ಬರ್ತಕ್ಕಂಥ ಒಂದು ಬೆಳೆ ಈ ಎಲ್ಲರಿಗೂ ನಮಸ್ಕಾರ. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ತೊಂಡಬಾವಿ ಗ್ರಾಮ, ಸುಧಾಕರ್ ರೆಡ್ಡಿ ಅಂತ. ನಾವು ಈ ಗ್ರೀನ್ ವಿನ್ ಆಗ್ರೋ ಕಂಪನಿ ಕರ್ನಾಟಕದ ಕಂಪನಿಯ 600 ಗಿಡಗಳನ್ನ ಹಾಕಿದ್ದೀವಿ, ಜಾಕ್ ಫ್ರೂಟ್ನ.
ನೋಡಿ ಇವತ್ತಿಗೆ 5 ತಿಂಗಳಾಯಿತು ನಮ್ದು ಗಿಡ ಹಾಕಿ. ನಾಯಕ್ ಸರು ತುಂಬ ಭರವಸೆ ಕೊಟ್ಟು ಹೇಳಿದ್ರು ಗಿಡ ಚೆನ್ನಾಗಿದೆ ಹಾಕಿ ನಮ್ಮದು ಚೆನ್ನಾಗಿ ಬರ್ತದೆ ಅಂತ. ಇದಕ್ಕೆ ಯಾವುದೇ ಗೊಬ್ಬರ ಕೊಟ್ಟಿಲ್ಲ, ನೀರು ಮಾತ್ರ ಕೊಡ್ತೀವಿ ದಿನಕ್ಕೆ ಒಂದು ಅರ್ಧ ಗಂಟೆ ಡ್ರಿಪ್ಪಲ್ಲಿ ಹೋಗ್ತದೆ ಅಷ್ಟೇ, ಮಾಮೂಲಿ ನೀರು. ಗಿಡ ಈ ರೀತಿಯಾಗಿ ಬಂದಿದೆ ನೋಡಿ, ಸ್ಟೆಮ್ ಗಿಮ್ಮೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕಾಯೆಲ್ಲ ಬರ್ತಾಯಿತ್ತು, ಎಲ್ಲ ಕಿತ್ತಿದ್ದೀವಿ. 600 ಗಿಡದಲ್ಲಿ ನಮಗೆ ಒಂದು 2-3 ಗಿಡ ಮಾತ್ರ ಹೋಯ್ತಷ್ಟೇ. 300 ಗಿಡಕ್ಕೆ 5 ಗಿಡ ಫ್ರೀಯಾಗಿ ಕೊಟ್ಟಿದ್ದರು, ಅದು ಕೂಡ ನಮ್ದು ಯಾವುದು ಲಾಸ್ ಆಗಲಿಲ್ಲ. ಗಿಡ ತುಂಬ ಚೆನ್ನಾಗಿದೆ. ಫಸ್ಟ್ ಗಿಡ ಇಟ್ಟು 3-4 ತಿಂಗಳು ತುಂಬ ಕಾಯಿ ಬಂದಿತ್ತೆಲ್ಲ ಕಿತ್ತಾಕಿದ್ದೀವಿ, ಈಗಲೂ ಬರ್ತಾ ಇರ್ತದೆ ನೋಡಿ. ಗಿಡ ಈ ರೀತಿ ಇದೆ, ಒಳ್ಳೆ ಸ್ಟೆಮ್ ಬಂದಿದೆ, ತುಂಬ ಚೆನ್ನಾಗಿದೆ. ನಾವು ಹೆಂಗೆ ಬರ್ತದೋ ಅಂದ್ಕೊಂಡ್ವಿ. 5ನೇ ತಿಂಗಳು ಈಗ ಕಂಪ್ಲೀಟ್ ಆಗಿದೆ ನಮ್ಮದು ಈ ಗಿಡಕ್ಕೆ. ನಮಸ್ಕಾರ ರೈತ ಬಾಂಧವರೇ, ಇದು ಗ್ರೀನ್ ವಿನ್ ಆಗ್ರೋ ಸೊಲ್ಯೂಷನ್ ಕಂಪ್ನಿಯಿಂದ ಹಾಕಿದ್ದಂಥ ಹಲಸಿನ ಗಿಡಗಳು, 6 ತಿಂಗಳದ ಗಿಡಗಳು. ನಾನು 4 ಎಕರೆ ಹಲಸಿನ ಗಿಡಗಳನ್ನು ಹಾಕಿದ್ದೇನೆ. ಇದು 6 ತಿಂಗಳ ಗಿಡ. ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ನೋಡಿ. ಟೋಟಲಾಗಿ ಈ ಹಲಸಿನ ಗಿಡ 2 ವರ್ಷ ನಾವು ಗಿಡಗಳನ್ನು ಬೆಳೆಸಬೇಕು. 3ನೇ ವರ್ಷದಿಂದ ಆದಾಯ ನಿರಂತರವಾಗಿ ನಮಗೆ ಕಾಯನ್ನು ಕೊಡುತ್ತಂಥ ತಾಯಿ ಹೈಬ್ರಿಡ್ ತಳಿ ಇದು ಎಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬರು ರೈತರು ಇದರ ಮಾಹಿತಿ ತೊಗೊಂಡು ಕಾಸಿ ಹಾಕೋದು ಒಳ್ಳೆಯದು. ಯಾಕಂದರೆ ಹೆಚ್ಚು ಖರ್ಚಿಲ್ಲ, ಏನಿಲ್ಲ. ಒಂದು ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ 30 ವರ್ಷ ತನಕ ಕಂಪ್ನಿ ಅಗ್ರಿಮೆಂಟ್ ಇರುತ್ತೆ. ಕಂಪ್ನಿಯವರೇ ಬರ್ತಾರೆ, ಕಂಪ್ನಿಯವ್ರಿಗೆ ಕಟ್ ಮಾಡ್ತಾರೆ, ಅವರೇ ಲೋಡ್ ಮಾಡ್ತಾರೆ, ಅವರೇ ಒಯ್ದು ಬಿಡ್ತಾರೆ. ನಮಗೆ ರೈತರಿಗೆ ಯಾವುದೇ ಥರದ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಪ್ರತಿಯೊಂದು ರೈತರು ಆದಾಯ ಕೊಡುವಂಥ ಬೆಳೆಯನ್ನು ಮಾಡ್ಕೋಬೇಕಂತ ಹೇಳಿ ಇದು ಕ್ಯಾದಿಗ್ಯಾರ, ದೇವದುರ್ಗ ತಾಲೂಕು, ರಾಯಚೂರು ಜಿಲ್ಲೆ. ಥ್ಯಾಂಕ್ ಯು. ಭಾಳ ಒಳ್ಳೆ ಮಾಹಿತಿ ಕೊಟ್ರಿ. ಯಾಕೆಂದರೆ ಇವತ್ತು ನಮ್ಮ ಪರಿಸರ ಸಿಕ್ಕಾಬಟ್ಟೆ ಹಾಳಾಗೋಗ್ಬಿಟ್ಟಿದೆ, ರಿಪೇರಿ ಮಾಡೋಕ್ಕೆ ಆಗಲ್ಲ, ಆ ರೀತಿ ಹಾಳಾಗೋಗಿದೆ. ಈ ರೀತಿ ಪರಿಸರ ಪ್ರಿಯವಾದ ಬೆಳೆಗಳನ್ನು ಬೆಳೆದು ರಾಸಾಯನಿಕ ಮುಕ್ತವಾದ ವಿಷಮುಕ್ತವಾದಂತಹ ಒಂದು ಪ್ರಾಡಕ್ಟನ್ನು ನಮ್ಮ ಜನಕ್ಕೆ, ಪ್ರಪಂಚಕ್ಕೆ ತಲುಪಿಸುವಂಥ ಒಂದು ಗುರಿ ಹಾಕ್ಕೊಂಡಿದ್ದೀರಿ. ಭೂಮಿಗೆ ಯಾವುದೇ ವಿಷಗಳನ್ನು ಸೇರಿಸಲ್ವಲ್ಲ. ಈ ಭೂಮಿ ತಾಯಿ ನಮಗೆ ಶಾಪ ಹಾಕಿದ್ದಾಳೆ ಅಂದರೆ, ಯಾಕೆಂದರೆ ಇವತ್ತು ಗದ್ದೆಗಳಲ್ಲಿ ಭತ್ತ ಬೆಳಿಬೇಕಾದ್ರೆ, ಇನ್ನೊಂದು ಬೆಳಿಬೇಕಾದ್ರೆ, ದಾಳಿಂಬೆ ಬೆಳಿಬೇಕಾದ್ರೆ ಹಾಕುವ ವಿಷಗಳನ್ನು, ಕೆಮಿಕಲ್ಸ ನೋಡಿಬಿಟ್ರೆ ಹೊಟ್ಟೆ ಉರಿಯುತ್ತೆ. ಹಾಗಾಗಿ ನೀವು ಪರಿಸರ ಪ್ರಿಯವಾದ ಬೆಳೆಯನ್ನು ಬೆಳೆದು ಇಡೀ ಪ್ರಪಂಚದ ಆರೋಗ್ಯವಾದ ಹಿತದೃಷ್ಟಿಯಿಂದ ಈ ಒಂದು ಬೆಳೆಯನ್ನು ಕೈಗೊಂಡಿರೋದು. ಅಷ್ಟೇ ಅಲ್ಲದೆ ರೈತರ ಜೋಬನ್ನು ಭರ್ತಿ ಮಾಡುವಂಥ ಯಾವುದಾದ್ರೂ ಒಂದು ಬೆಳೆ ಇವತ್ತು ರೈತರಿಗೆ ಆಶಾಕಿರಣವಾಗಿ ಕಾಣ್ತಾ ಇರೋದು ಅಂದರೆ ಇದೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಖಂಡಿತ ನಿಮ್ಮ ಏನು ಈ ಗುರಿ ಇದೆ ಇದು ಈಡೇರಲಿ, ನಮ್ಮ ರೈತರ ಜೋಬು ಫುಲ್ ಭರ್ತಿಯಾಗಲಿ, ಅವರ ಆನಂದ ಬದುಕಲಿ ಅನ್ನೋದೇ ನಮ್ಮ ಚಾನಲ್ ಆಶಯ. ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು.